ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಈ ವ್ಲಾಗ್ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನದಾಗಿರುತ್ತೆ. ಸೊ ನಮ್ಮ ಮಂಡ್ಯ ಅಲ್ಲಿ ನಿನ್ನೆಯಿಂದ ಅಂದರೆ 20, 21, 22 ನಾಳೆವರೆಗೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಡೀತಿದೆ. ಇದು 3ನೇ ಬಾರಿ ನಡೀತಾ ಇರೋದು. ಮೊದಲನೇ ಸಲ ಬಂದು 1971 ಆಗಿತ್ತು. ಆ್ಯಂಡ್ ಆಗ ನಮ್ಮ ಅಪ್ಪ ಅಮ್ಮನೂ ಹುಟ್ಟಿರ್ಲಿಲ್ಲ. ಆ್ಯಂಡ್ ಅದಾದ್ಮೇಲೆ 1994 ಆಗಿತ್ತು. ಆ್ಯಂಡ್ ಅದಾದ್ಮೇಲೆ 30 ವರ್ಷ ಆದ್ಮೇಲೆ ಇವತ್ತಿಗೆ 2024 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಡೀತಾ ಇದೆ. ತುಂಬಾ ಖುಷಿ ಆಗಂತ ವಿಷಯ, ನಮ್ಮೂರಲ್ಲಿ ನಡೀತಿದೆ ಅಂತ ತುಂಬಾ ದಿನದಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಆ್ಯಂಡ್ ಬರುವಂತ ಎಲ್ಲಾ ಜನಕ್ಕೂ ಅವ್ರಿಗೆ ಇರ್ಲಿಕ್ಕಾಗಿರ್ಬೋದು, ಊಟಕ್ಕಾಗಿರ್ಬೋದು, ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದಂತ ತುಂಬಾ ದಿನದಿಂದ ಪ್ರಿಪೇರ್ ಮಾಡಿದ್ರು. ಆ್ಯಂಡ್ ಖುಷಿ ಆಗ್ತಿದೆ. ಆ್ಯಂಡ್ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲನೇ ಸಲ ಆಗಿದ್ದು 1915 ಅದು ಬೆಂಗಳೂರಲ್ಲಿ ಆಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನನ ಏಂತಕ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಕನ್ನಡ ನುಡಿ ಅಥವಾ ಕಲೆ, ಆ ಸಂಸ್ಕಾರ ಸಂಸ್ಕೃತಿನ ಉಳಿಸಿ ಬೆಳೆಸ್ಬೇಕನ್ನೋ ಒಂದು ನಿಟ್ಟಿನಿಂದ ಸೇರಿ ಮಾಡುವಂಥದ್ದು. ಅದು ಫ್ರಮ್ ಗವರ್ನಮೆಂಟ್ ಆಫ್ ಕರ್ನಾಟಕ ಇಂದ ತುಂಬಾ ಖುಷಿ ಆಗುತ್ತೆ. ನಮ್ಮ ಭಾಷೆಗೋಸ್ಕರ ಇದೆಲ್ಲ ನಮ್ದು ರೆಸ್ಪಾನ್ಸಿಬಿಲಿಟಿ ತರ ಉಳಿಸ್ಬೇಕು. ಲೈಕ್ ಸಖತ್ ಖುಷಿ ಆಗ್ತಿದೆ. ನನಗೆ ಜಾಸ್ತಿ ಖುಷಿ ಆಗ್ತಿರೋದೇ ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅಂತ. ಲೈಕ್ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ಹೇಗಿರುತ್ತೆ ಏನೇನಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರ. ಸೊ ಗೊತ್ತು ತುಂಬಾ ಜನ ಬಂದಿರ್ತಾರೆ ಎಲ್ಲೆಲ್ಲಿಂದಾನು. ಇದು ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ ಅಂತೂ ಬರ್ಲಿಕ್ಕೆ ಆಗ್ಲಿಲ್ಲ, ಕೆಲಸ ಇದ್ದಿದ್ದ ಕಾರಣ. ಬಟ್ ಸ್ಟಿಲ್ ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋಸ್ನ ಶೇರ್ ಮಾಡ್ತಿದ್ರು ಫ್ರೀಕ್ವೆಂಟ್ ಆಗಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ, ಟಿವಿಲೆಲ್ಲ ನೋಡ್ತಿದ್ವಿ. ಆ್ಯಂಡ್ ಇವತ್ತು ನಾನು ಹೋಗ್ತಿದ್ದೀನಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದು ನಮ್ಮೂರಲ್ಲಿ ನಡೀತಿದೆ ಅನ್ನೋದೇ ಇನ್ನ ಜಾಸ್ತಿ ಖುಷಿ ನಮಗೆ. ಲೈಕ್ ಎಲ್ಲರೂ ಹೇಳ್ತಿರ್ತಾರೆ ಪ್ರಾಪರ್ ಕನ್ನಡ ಸಿಗದೆ ಮಂಡ್ಯಲ್ಲಿ ಅಂತ. ಅದಂತೂ ನಿಜ. ನಾವು ಜಾಸ್ತಿ ಕನ್ನಡ ಮಾತಾಡೋಕೆ ಹೊರಡಬೇಕು. ಏನೇನಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ಜಸ್ಟ್ ವಿಡಿಯೋಸಲ್ಲಿ ಅಥವಾ ನ್ಯೂಸಲ್ಲಿ ನೋಡಿರೋದೆ. ಸೊ ಬನ್ನಿ, ಆದಷ್ಟು ನಿಮ್ಮೊಟ್ಟಿಗೆ ಈ ಒಂದು ವ್ಲಾಗಲ್ಲಿ ಏನೇನಾಗುತ್ತೆ ಅಂತೆಲ್ಲ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವಾಗ ನಾನು ಹೊರಡ್ತೀನಿ. ಅಮ್ಮು ನಿನ್ನ ತೋರ್ಸು, ನಿನ್ನ ತೋರ್ಸು. ನಂದೇ ಜಾಸ್ತಿ ಮೆತ್ಕೊಂಡಿರೋದು ನಂದು.
ಲೇಟಾಗಿ ಬಂದಿರೋ ಕಾರಣ ಬರೀ ಅನ್ನ ಸಾಂಬಾರು. ರಮಣಿ ಕಾರ್ಮಾಡವೆ ಕವಿದಿದ್ದರೆ ಶಶದದ್ದಿಯ ಪ್ರೇಮ ಕನ್ನಡ ನಗರಿ ವೀರನಗರಿ ಗರಿ ಗಜಕೇಸರಿ. ನಿಮ್ಮ ಹೆಸರೇನು? ನನ್ನ ಹೆಸರು ರೇಣು ಅಂತ ಕಣವ. ಕನ್ನಡ ನಗರಿ ವೀರನಗರಿ ಗರಿ ಗಜಕೇಸರಿ ಎಲ್ಲ ಕಥಾರಿ. ವೆಲ್ಕಮ್ ಬ್ಯಾಕ್. ನಾನು ನೆನ್ನೆ ಹೇಳಿದ್ದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಿದ್ದೀನಿ ಅಂತ. ಆ್ಯಂಡ್ ಇವತ್ತು ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಟ್ರಸ್ಟ್ ಮೀ, ನೆನ್ನೆ ನಾನು ಅಷ್ಟು ಜನನ ನೋಡಿ ನನಗಂತೂ ಇಲ್ಲಪ್ಪ ಇವತ್ತು ಹೋಗೋಕ್ಕಂತೂ ಆಗಲ್ಲ ಅನ್ನೋ ಒಂದು ಥಾಟ್ ಬಂತು. ಸೀರಿಯಸ್ಲಿ ಎಷ್ಟು ಜನ ಅಂದರೆ ನಾನು ಅದೊಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ನನ್ನ ಲೈಫಲ್ಲೇ ನಾನು ಅಷ್ಟು ಜನ ನೋಡಿರಲಿಲ್ಲ. ತುಂಬ ಕ್ರೌಡ್ ಇತ್ತು. ಆ್ಯಂಡ್ ನಾನೇನೆ ಮನೆ ಬಿಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಸೊ ಮನೆ ಬಿಟ್ಟು ಒಂದಷ್ಟು ದೂರ ಹೋಗಿದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ½ ಅನ್ ಅವರ್ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಮಳೆ ಬಂದಿದೆ, ಅವ್ರು ಮಣ್ಣೆಲ್ಲ ಹಾಕಿದ್ದಾರೆ. ಅದು ಫುಲ್ಲು ಮಳೆ ಬಂದು ಆ ಮಣ್ಣು ಫುಲ್ ನಮ್ಮ ಚಪ್ಪಲಿಗೆ ಕಚ್ಕೊತಾ ಇದೆ. ಎಷ್ಟು ಜನ ಅಂತಂದರೆ ಸಖತ್ತು ಜನ ಇದ್ದರು. ಸೊ ಹಂಗಾಗಿ ಅಟ್ಲೀಸ್ಟ್ ನಾವು ಹೋಗೋದನ್ನ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಬೇರೆಯವ್ರಿಗೂ ಆ ಒಂದು ಚಾನ್ಸಸ್ ಸಿಗಲಿ ಅಂತೇಳಿ ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಆರ್ಗನೈಸೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಬಟ್ ಮಳೆ ಬಂದ ಕಾರಣದಿಂದ ಒಂದಷ್ಟು ಅಂದರೆ ಎಲ್ರಿಗೂ ಸ್ವಲ್ಪ ಹಿಂಸೆ ಆಯಿತು. ಆ್ಯಂಡ್ ಫುಡ್ಡು ಅಷ್ಟೇ 84 ಕೌಂಟರ್ಸ್ ಏನೋ ಫುಡ್ ಸ್ಟಾಲ್ಸ್ ಇತ್ತು, ಐ ಮೀನ್ ಊಟಕ್ಕೆ ಪ್ರೊವೈಡ್ ಮಾಡಲಿಕ್ಕೆ. ಆದರೆ ನಾವು ಊಟಕ್ಕೆ ಹೋಗೋಷ್ಟರಲ್ಲೇ 10:30 ಆಗಿತ್ತು. ಹಂಗಾಗಿ ನಮಗೆ ಬರೀ ಅನ್ನ ಸಾಂಬಾರು ಸಿಕ್ತು. ಆ್ಯಂಡ್ ಚೆನ್ನಾಗಿತ್ತು ಊಟನೂ ಕೂಡ. ಪಾಪ ಅಲ್ಲೇ ಕುಕ್ ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನ, ಅಷ್ಟು ಜನಕ್ಕೆ ಹೆಂಗೆ ಊಟ ಪ್ರೊವೈಡ್ ಮಾಡಲಿಕ್ಕಾಗುತ್ತೆ. ಬಟ್ ಸ್ಟಿಲ್ ಅವ್ರು ಖಾಲಿ ಆಗ್ತಿದ್ರು, ಅಲ್ಲಲ್ಲೇ ಕುಕ್ ಮಾಡ್ತಿದ್ದಾರೆ. ಆ್ಯಂಡ್ ಜನಕ್ಕೂ ಅಂತ ಅಷ್ಟು ಪೇಷನ್ಸ್ ಇರಲ್ಲ. ಆ್ಯಂಡ್ ಮಳೆ ಬೇರೆ ಬರ್ತಿದೆ, ಎಲ್ಲ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ, ವಾಪಸ್ ಹೋಗಬೇಕು, ಆ ಥರ ಆಯಿತು. ಆ್ಯಂಡ್ ಬೇರೆ ಫಂಕ್ಷನ್ಸ್ ಎಲ್ಲ ಅಂತೂ ತುಂಬ ಸಖತ್ತಾಗಿತ್ತು. ಆ್ಯಂಡ್ ನಿನ್ನೆ ಅರ್ಜುನ್ ಜನ್ಯ ಅವ್ರದ್ದು ಕನ್ಸರ್ಟ್ ಇತ್ತು, ಮ್ಯೂಸಿಕ್ ಕನ್ಸರ್ಟ್, ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಾದಮೇಲೆ ನಮ್ಮದು ಮೈಸೂರಲ್ಲಿ ಎಕ್ಸಿಬಿಷನ್ ಬರುತ್ತಲ್ವ, ಒಂದಷ್ಟು ಶಾಪಿಂಗ್ ಸ್ಟಾಲ್ಸ್ ಇರುತ್ತಲ್ಲ, ಅದೇ ಥರ ಇಲ್ಲೂ ಇಟ್ಕೊಂಡಿದ್ರು. ಸೊ ಅದರಲ್ಲಿ ಬುಕ್ ಸ್ಟಾಲ್ಸ್ ತುಂಬ ಇತ್ತು. ನಾನೊಂದಷ್ಟು ಕನ್ನಡ ಪುಸ್ತಕಗಳನ್ನ ತೊಗೊಂಡೆ. ಮೊದಲನೇದಾಗಿ ಒಡಲಾಳ. ಇದನ್ನು ನಾನು ಎಷ್ಟು ದಿನದಿಂದ ಹುಡುಕ್ತಿದ್ದೆ ಅಂದರೆ, ಇನ್ಫ್ಯಾಕ್ಟ್ ನೆನ್ನೆನೂ ಅಷ್ಟೇ ಒಂದು ಮೋರ್ ದೆನ್ 120 ಸ್ಟಾಲ್ಸಲ್ಲಿ ಕೇಳಿದ್ದೀನಿ ಬುಕ್ ಇದೆಯಾ ಅಂತ. ಅವರೆಲ್ಲ ಇಲ್ಲ ಇವಾಗ ಖಾಲಿ ಆಯಿತು, ಇಲ್ಲ ಅಂತಲೇ ಹೇಳ್ತಿದ್ರು. ಕೊನೆಯದಾಗಿ ಯಾವುದೋ ಒಂದು ಸ್ಟಾಲಲ್ಲಿತ್ತು, ಅದು ಇದು ಒಂದೇ ಲಾಸ್ಟ್ ಪೀಸ್ ಇದ್ದಿದ್ದು. ಸೊ ಇದು ಬರ್ದಿರೋದು ದೇವನೂರ ಮಹಾದೇವ ಅವರು. ಸೊ ಇದನ್ನು ತುಂಬ ದಿನದಿಂದ ಅನ್ಕೋತಿದ್ದೆ ಓದಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಮಲೆನಾಡಿನ ಚಿತ್ರಗಳು, ಕುವೆಂಪು ಅವ್ರದ್ದು. ಇದು ನಾನು ಆಲ್ರೆಡಿ ನನ್ನ ಹತ್ರ ಮುಂಚೆನೇ ಇತ್ತು. ಬಟ್ ಆಮೇಲೆ ಯಾರಿಗೂ ಓದಲಿಕ್ಕೆ ಅಂತೇಳಿ ಕೊಟ್ಟೆ, ಬಟ್ ಅಲ್ಲಿ ಅದು ಮಿಸ್ ಆಯಿತು. ಸೊ ಹಾಗಾಗಿ ಇನ್ನೊಂದು ಇರಲಿ ಅಂತೇಳಿ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಕುಸುಮ ಬಾಲೆ. ಇದು ಕೂಡ ದೇವನೂರ ಮಹಾದೇವ ಅವ್ರದ್ದು. ಇದನ್ನು ನನಗೆ ಯಾರೋ ಸಜೆಸ್ಟ್ ಮಾಡಿದರು, ಓದು ಚೆನ್ನಾಗಿದೆ ಅಂತೇಳಿ. ಸೊ ಹಾಗಾಗಿ ಈ 3 ಪುಸ್ತಕಗಳನ್ನ ತೊಗೊಂಡೆ. ಆ್ಯಂಡ್ ತುಂಬ ಬುಕ್ಗಳ ಕಲೆಕ್ಷನ್ಸ್ ಇತ್ತು. ಬಟ್ ಆದರೆ ಮಳೆ ಬರ್ತಿತ್ತಾ, ಸೊ ನಮಗೆ ಅದನ್ನಷ್ಟು ನೋಡೋ ಪೇಷನ್ಸು ಇರಲಿಲ್ಲ. ಸೊ ಬೇಡ ಅಂತೇಳಿ 3 ನನಗಂತೂ 2 ಬುಕ್ ಬೇಕು ಅಂದ್ಕೊಂಡೆ ಹೋಗಿದ್ದೆ. ಸೊ 2 ಬುಕ್ಸು ಕೂಡ ಸಿಕ್ತು. ಆಮೇಲೆ ಬುಕ್ ಬಗ್ಗೆ ಆದಮೇಲೆ ಒಂದಷ್ಟು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇತ್ತು. ಆ್ಯಂಡ್ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು. ಆ್ಯಂಡ್ ನಾವು ಗೊತ್ತಲ್ಲ, ಹೆಣ್ಮಕ್ಳು ಎಲ್ಲೇ ಹೋದರೂ ಏನಾದರೂ ಒಂದು ತೊಗೊಂಡು ಬಂದೇ ಬರ್ತೀವಿ. ಆ್ಯಂಡ್ ಇದು ಒಂದು ಬ್ಯಾಗ್ ತೊಗೊಂಡೆ. ಇದು ಹ್ಯಾಂಡ್ಮೇಡ್, ಅವರೇ ಅಲ್ಲೇ ಪ್ರಿಪೇರ್ ಮಾಡಿ ಮಾರ್ತಾ ಇದ್ದಿದ್ದಂಥ ಬ್ಯಾಗು. ಸೊ ನನಗೆ ನೋಡಿದ ತಕ್ಷಣ ಸಕ್ಕತ್ ಒಂಥರ ಯುನೀಕ್ ಆಗಿದೆ, ಚೆನ್ನಾಗಿದೆ ಅನಿಸ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾರಿಗೆ ಆ ಕಾಂಬಿನೇಷನ್ ಇಷ್ಟ ಆಗಲ್ಲ. ಸೊ ಇದನ್ನು ನಾನು ಒಂದು ಆ್ಯಂಡ್ ನಿಸರ್ಗ ಒಂದು ತೊಗೊಂಡಿದ್ದು. ಸೊ ಇದಕ್ಕೆ ಒಂದು ಬ್ಯಾಗ್ಗೆ ಅವ್ರು 100 ಅಂತ ಹೇಳಿದ್ರು. ಬಟ್ ನಾವು 2 ಬ್ಯಾಗ್ ತೊಗೋತಿದ್ವಿ ಅಂತೇಳಿ ಪಾಪ 90 ಪೇ ಮಾಡಿ ಅಂತ ಹೇಳಿದ್ರು. ಸೊ ಒಂದೊಂದು ಬ್ಯಾಗಿಗೆ 90 ಪೇ ಮಾಡಿದ್ವಿ. ಫುಲ್ ಲೆಂತ್ ಬರುತ್ತೆ. ಆ್ಯಂಡ್ ಚೆನ್ನಾಗಿದೆ, ಏನೋ ನೋಡೋಕ್ಕೆ ಚೆನ್ನಾಗಿದೆ ಅನಿಸ್ತು. ಈ ಶಾಪಿಂಗೆಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ಬ್ಯಾಗ್ ತೊಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ಗೊತ್ತಲ್ಲ, ಈ ಕ್ಲಚರ್ಸ್ ಎಲ್ಲ ತೊಗೊಂಡ್ವಿ. ಇದು ಒಂಥರ ಡಿಫ್ರೆಂಟಾಗಿದೆ ಅಂತ ತೊಗೊಂಡೆ. ಇನ್ನೊಂದು ಸ್ವಲ್ಪ ನನ್ನ ತಂಗಿ ಹತ್ರ ಇದೆ. ಆ್ಯಂಡ್ ಇದು ನನಗೆ ಕ್ಯೂಟ್ ಅನಿಸ್ತು. ಮಿರರ್ ಇದೆ ಆ್ಯಂಡ್ ಒಂದು ಚಿಕ್ಕ ವಾಸನೆಗೆ ಇದೆ. ಇದನ್ನು ಅಷ್ಟೇ, ಏನೇ ತೊಗೊಂಡ್ರು 20 ರೂಪೀಸ್. ಸೊ ಇದೇನೋ ಒಂಥರ ಕ್ಯೂಟ್ ಅನಿಸ್ತು ಅಂತೇಳಿ ಇದೊಂದು ತೊಗೊಂಡಿದ್ದು. ನೆಕ್ಸ್ಟ್ ಅದಾದಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು.
ಬಟ್ ನನಗೆ ಸ್ವಲ್ಪ ಅವ್ರಿಗೆ ಗೊತ್ತಲ್ಲ, ಜನ ನೋಡಿದ ತಕ್ಷಣ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಸ್ವಲ್ಪ ಜಾಸ್ತಿ ಅನಿಸ್ತು. ಅದರಲ್ಲಿ ಒಂದು ಕಡೆ ಇದೊಂದು ನನಗೆ ಇಷ್ಟ ಆಯಿತು. ಲೈಕ್ ಮೇಲೆ ಲೀಫ್ ಪ್ಯಾಟರ್ನ್ ಇದೆ, ಕೆಳಗಡೆ ಜುಮ್ಕೆ ಇದೆ. ಸೊ ನನಗೆ ಜುಮ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಡಿಸೈನ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದು. ಇದು 40 ರೂಪಾಯಿ ಏನೋ ಅನಿಸುತ್ತೆ. ಇದು ನೆಕ್ಸ್ಟ್ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಪಾರ್ಕಿಂಗಿಗೆ ಬರ್ತಿದ್ವಿ, ನಮ್ಮ ಗಾಡಿ ತೊಗೊಳ್ಲಿಕ್ಕೆ ಅಂತ. ಅಲ್ಲಿ ಈ ಚೈನ್ಸ್ ಎಲ್ಲ ಮಾರ್ತಾಯಿದ್ರು. ಆ್ಯಂಡ್ ಅಲ್ಲೂ ಮಳೆ ಬರ್ತಿತ್ತು ಅಂತ ನಿಂತ್ಕೊಂಡ್ವಿ ಆ ಒಂದು ಸ್ಟಾಲಲ್ಲಿ. ಆ್ಯಂಡ್ ಇದಿಷ್ಟ ಆಯಿತು ಅಂತೇಳಿ ಇದನ್ನು ತೊಗೊಂಡಿದ್ದು 100ಗೆ 3 ಅಂತ. ಸೊ ಇದು ನನ್ನ ತಂಗಿ ತೊಗೊಂಡ್ಳು. ಇಲ್ಲಿ ಒಂದು ಈ ಥರ ಬೇರೆ ಬೇರೆ ಕಲರ್ಸ್ ಎಲ್ಲ ಇತ್ತು, ಬ್ಲ್ಯಾಕ್ ಇತ್ತು, ವೈಟ್ ಇತ್ತು, ಪಿಂಕ್ ಇತ್ತು. ಅವಳು ಏನೋ ಇದಿರಲಿ ಅಂತೇಳಿ ಇದೊಂದು ತೊಗೊಂಡ್ಳು. ಆ್ಯಂಡ್ ಇದು ಬಂದು ನಾನು ಲೈಕ್ ಕುರ್ತಾಗೆಲ್ಲ ಚೆನ್ನಾಗಿರುತ್ತೆ, ಇವನ್ ವೆಸ್ಟರ್ನ್ ವೇರ್ಗೂ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇದೊಂಥರ ನೋಡೋಕೆ ಚೆನ್ನಾಗಿ ಅನ್ನಿಸ್ತು. ಲೈಕ್ ಕಾಟನ್ ಸ್ಯಾರೀಸಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಅಂತ ಹೇಳ್ಬಿಟ್ಟು ಇದೊಂದು ಪರ್ಚೇಸ್ ಮಾಡಿದ್ದು. 100 ರೂಪೀಸಿಗೆ 3. ಸಪೋಸ್ ನೀವು ಒಂದು ತೊಗೋತೀರಾ ಅಂದರೆ 40. ಪಾರ್ಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕಾರ್ಗಳಿಗೆ ಫುಲ್ ಗ್ರೌಂಡ್ ಒಳಗಡೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಆ ಫಂಕ್ಷನ್ ಏನು ನಡೀತಿದೆ ಅದು ಆಪೋಸಿಟ್ಟೇ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಎಲ್ಲ ಕಾರ್ ತೊಗೊಂಡು ಬರ್ತಿದ್ದೆ, ಜನಗಳಿಗೆ ಓಡಾಡಲಿಕ್ಕೆ ಸ್ವಲ್ಪ ಹಿಂಸೆ ಆಗುತ್ತಲ್ವ, ಅದೊಂದು ತುಂಬ ಇನ್ಕನ್ವೀನಿಯನ್ಸ್ ಅನ್ನಿಸ್ತು ನನಗೆ. ಅಲ್ಲಿ ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ಈ ಒಂದಷ್ಟು ಜನ ಈ ಜಾಗ್ವಾರ್ಗಳಿಗೆ ಬೇರೆ ತೊಗೊಬಂದಿದ್ದಾರೆ. ದೊಡ್ಡ ದೊಡ್ಡ ಪೊಲೀಸ್ಗಳ ಬಗ್ಗೆ ಹೇಳಬೇಕು, ನಿಜವಾಗ್ಲೂ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಅಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಊಟದ ಕೌಂಟ್ರಲ್ಲೂ ಅಷ್ಟೇ ಹೆಣ್ಮಕ್ಳಿಗೆ ಸ್ವಲ್ಪ ಬೇಗ ಊಟ ಸಿಗಬೇಕು ಅಂತ. ಆಮೇಲೆ ಬಂದಿದ ತಕ್ಷಣ ಗೈಡ್ ಮಾಡೋದು, ಇಲ್ಲಿ ಇದ್ದಿದ್ದಿದೆ ಹೋಗಿ ಅಂತ. ಪಾಪ ಅವ್ರು ಎಲ್ಲೂ ಯಾರು ನಿಜ ನಮಗೆ ಅಷ್ಟು ಜನ ನೋಡ್ತಿದ್ರೆ ನಮಗೇನೆ ಯಪ್ಪ ಯಾಕಪ್ಪ ಬಂದ್ವಿ ಅನಿಸ್ಬಿಡುತ್ತೆ. ಬಟ್ ಅವ್ರು ಬೆಳಿಗ್ಗೆಯಿಂದ, ಅದು ನಿನ್ನೆಯಿಂದ, ಅದಕ್ಕೆ ಮುಂಚೆ ಪ್ರಿಪ್ರೇಷನ್ಸಲ್ಲಿ ಇರ್ತಾರೆ, ನಿನ್ನೆಯಿಂದ ಅಂಟಿಲ್ ಇವತ್ತಿನವರೆಗೂ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ನಿಜ ಸಖತ್ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಬಟ್ ಮಳೆ ಬಂದ ಕಾರಣ ತುಂಬ ಜನಕ್ಕೆ ಎಲ್ರಿಗೂ ಸ್ವಲ್ಪ ಕಷ್ಟ ಅನಿಸ್ತು. ಅದು ಬಿಟ್ಟರೆ ನಮ್ಮೂರಲ್ಲಿ ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಿದೆ, ಅದಕ್ಕೆ ತುಂಬ ಊರಿಂದ ಜನಗಳು ಬರ್ತಿದ್ದಾರೆ ಅಂದರೆ ಅದು ನಮಗೆ ಖುಷಿ ಪಡೋಂಥ ವಿಷಯ. ಬಟ್ ಮಳೆ ಬರಬಾರ್ದಿತ್ತು ಅಂತ ಪರ್ಸ್ನಲಿ ನನಗೆ ಅನಿಸಿದ್ದು. ಸೊ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ನಾವು ಕೂಡ ಒಂದು ಸಲನಾದರೂ ಕನ್ನಡ ಸಾಹಿತ್ಯ ಸಮ್ಮೇಳನನ ನೋಡಿದ್ವಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅನ್ನೋ ಖುಷಿ ನಮ್ಮಲ್ಲಿದೆ. ಸೊ ಇದಿಷ್ಟ ಆಗಿತ್ತು ನಮ್ಮ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ವ್ಲಾಗ್. ಲೈಕ್ ಇಲ್ಲಿಗೆ ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಜನ ಅಂತ ಹೋಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ನಂಗೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇರೋ ಕಾರಣ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಯಾರಾದರೂ ಈ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದರೆ ಲೈಕ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ಶೇರ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಹೋಗಿದ್ರಿ ಅಂತ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.